ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ನಾನು ಟಿ ಡಿ ನೋಟಿಫಿಕೇಷನಿಂದು ಒಂದು ಶಾರ್ಟ್ಸ್ ಹಾಕಿದ್ದೆ. ಅದರಲ್ಲಿ ಕಮೆಂಟ್ಸ್ ಬಂದಿತ್ತು, ಎಡಿಟ್ ಆಪ್ಷನ್ಸ್ ಇದೆಯಾ ಮತ್ತು ಡೇಟ್ ಎಕ್ಸ್ಟೆನ್ಷನ್ಸ್ ಇದೆಯಾ, ಟಿ ಟಿ ಬಗ್ಗೆ ಕ್ವಶನ್ಸ್ ಕೇಳಿದ್ರಿ. ಟಿ ಟಿ ಡೇಟ್ ಎಕ್ಸ್ಟೆನ್ಷನ್ ಕೆಲವೊಂದು ಸೋರ್ಸಸ್ ಪ್ರಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾವುದೇ ರೀತಿ, ಬಿಕಾಸ್ ಎಕ್ಸಾಮ್ಸ್ ನಿಯರ್ ಇದೆ ಮತ್ತು ಎಕ್ಸ್ಟೆನ್ಷನ್ಸ್ ಚಾನ್ಸಸ್ ತುಂಬ ಕಮ್ಮಿ ಇದೆ. ಹೋಪ್ಸೋ ಕೊಡ್ಬೋದು, ಕೊಡ್ದೇನೂ ಇರ್ಬೋದು. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಅವ್ರು ಮೊದಲೇ ಕ್ಲಿಯರಾಗಿ ಏನು ಹೇಳಿದ್ರು ಅಂದರೆ, ಆದಷ್ಟು ಬೇಗ ಅಪ್ಲಿಕೇಶನ್ಸನ್ನು ಹಾಕಿ ಕೊನೆವರೆಗೆ ಇಟ್ಕೋಬೇಡಿ, ಸರ್ವರ್ ಬ್ಯುಸಿ ಆಗುತ್ತೆ ಅಂತ ಮೊದಲೇ ಉಲ್ಲೇಖ ಮಾಡಿದರು. ಹಾಗಾಗಿ ಅವರು ಎಕ್ಸ್ಟೆನ್ಷನ್ಸ್ ಕೊಡೋ ಚಾನ್ಸಸ್ ಕಮ್ಮಿ. ಆಮೇಲೆ ಟಿ ಟಿ ಎಕ್ಸಾಮ್ ಡೇಟ್ಸ್ ಬಂದು ನೀವು ಇಲ್ಲಿ ನೋಡ್ಬೋದು. 7/12/2025 ಬೆಳಿಗ್ಗೆ 9:30 12 ಗಂಟೆವರೆಗೆ ಪೇಪರ್ 1 ಇದ್ದು, ಪೇಪರ್ 2 ಬಂದುಬಿಟ್ಟು ಭಾನುವಾರನೇ ಅದೇ ಡೇ 2 ಗಂಟೆಯಿಂದ 4:30 ತನಕ ಪೇಪರ್ 2 ಇದೆ. ಆಮೇಲೆ ಇನ್ನೊಂದು ಕ್ವಶನ್ ನೀವೆಲ್ಲ ಏನು ಕೇಳ್ತಿದ್ರಿ ಅಂದರೆ, ಎಡಿಟ್ ಆಪ್ಷನ್ಸ್ ಇದೆಯಾ ಅಂತ. ಆಲ್ರೆಡಿ ನೋಟಿಫಿಕೇಷನ್ ಚೆನ್ನಾಗಿ ಓದ್ದವರಿಗೆ ಗೊತ್ತಿರುತ್ತೆ, ಎಡಿಟ್ ಆಪ್ಷನ್ಸ್ ಇಲ್ಲ. ಯಾಕಂದರೆ ಅವ್ರು ನೋಟಿಫಿಕೇಷನ್ ಕೊಡುವಾಗಲೇ ಇಲ್ಲಿ ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮವನ್ನು ಹೇಳಿದಾಗ 11ನೇ ಪಾಯಿಂಟ್ ನೀವು ಗಮನಿಸ್ಬೋದು. ಅಭ್ಯರ್ಥಿಗಳು ಅತ್ಯಂತ ಜಾಗೃತಿಯಿಂದ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅರ್ಜಿಯನ್ನು ಸಬ್ಮಿಟ್ ಮಾಡುವ ಮೊದಲು ಭರ್ತಿ ಮಾಡಲಾದ ವಿವರಗಳನ್ನು ಇನ್ನೊಮ್ಮೆ ಪರಿಶೀಲಿಸಿಕೊಳ್ಳಬೇಕು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ತಿದ್ದುಪಡಿ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ರೀತಿ ತಿದ್ದುಪಡಿ ಅವಕಾಶ ಇರುವುದಿಲ್ಲ ಅಂತ ಆಲ್ರೆಡಿ ಅವ್ರ ನೋಟಿಫಿಕೇಷನಲ್ಲೇ ಹೇಳಿದ್ದಾರೆ, ನೀವು ನೋಡ್ಬೋದು. ಹಾಗಾಗಿ ಎಡಿಟ್ ಆಪ್ಷನ್ ಇಲ್ಲ. ಇದು ಕರ್ನಾಟಕ ಟಿ ಇ ಟಿ ನೋಟಿಫಿಕೇಷನ್ ಇರುವಂತಹ ಮಾಹಿತಿ. ನಾನು ಅದರ ಆಧಾರಿತವಾಗಿ ನಾನು ಕೊಡ್ತಿರ್ಬೋದು. ಅರ್ಜಿ ಸಲ್ಲಿಸಿದ ನಂತರ ಅಭ್ಯರ್ಥಿಯ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸವಿದ್ದರೂ ಅದರಿಂದ ಉಂಟಾಗುವ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರಾಗಿರುತ್ತಾರೆ. ಅದಕ್ಕೆ ಒಂದು ಸತಿ ನೋಟಿಫಿಕೇಷನ್ ಬಂದ ತಕ್ಷಣ ಆದಷ್ಟು ನೋಟಿಫಿಕೇಷನನ್ನು ಕರೆಕ್ಟಾಗಿ ಓದಿ. ಸೊ ನೋಡಿ, 11 ಮತ್ತು 12ನೇ ಮಾಹಿತಿಯನ್ನು ನೀವು ನೋಡಿದಾಗ, ಇನ್ನು 13 ಅಂತೂ ನೋಡಿ, ಅಭ್ಯರ್ಥಿಗಳು ಒಮ್ಮೆ ಮಾಹಿತಿ ತುಂಬಿ ಅಂತಿಮವಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಯಾವುದೇ ತಿದ್ದುಪಡಿಗೆ ಹೊಸ ವಿವರಗಳನ್ನು ಅರ್ಜಿಯಲ್ಲಿ ಸೇರಿಸಲು ಅಥವಾ ತೆಗೆಯಲು ಅವಕಾಶವಿರುವುದಿಲ್ಲ. ಈ ಸಂಬಂಧ ಉದ್ಭವಿಸುವ ಸಮಸ್ಯೆಗಳಿಗೆ ಕೇಂದ್ರೀಕೃತ ದಾಖಲೆ ಘಟಕವು ಜವಾಬ್ದಾರಿಯಾಗಿರುವುದಿಲ್ಲ. ಅವರು ಆಲ್ರೆಡಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ. ಸೊ ನೀವು ಕೂಡ ಕಮೆಂಟಲ್ಲಿ ಕೇಳಿದಾಗ ನಾನು ನೋಟಿಫಿಕೇಷನ್ ಇನ್ನೊಂದು ಸತಿ ನೋಡಿ ಕನ್ಫರ್ಮ್ ಮಾಡಿಕೊಂಡು ಹೇಳ್ತಾ ಇರೋದು. ಇದು ಯಾವುದೇ ರೀತಿ ಎಡಿಟ್ ಆಪ್ಷನ್ ಇಲ್ಲ. 3 ಪಾಯಿಂಟನ್ನು ಅವ್ರು ಹೈಲೈಟ್ ಮಾಡಿ ಹೇಳಿದ್ದಾರೆ. ಸೊ ಎಡಿಟ್ ಆಪ್ಷನ್ಸ್ ಇಲ್ಲ. ಏನೇ ತಪ್ಪಾಗಿದ್ದರೂ ಅದು ಹಾಗೇ ಇರುತ್ತೆ. ಟಿ ಟಿ ಇದ್ರನ್ನು ಅವ್ರು ಆಲ್ರೆಡಿ ನೋಟಿಫಿಕೇಷನಲ್ಲಿ ಹೇಳಿದ್ದನ್ನು ನೀವು ನೋಡ್ಬೋದಲ್ವಾ. ಆಮೇಲೆ 8ನೇ ಪಾಯಿಂಟ್ ನೋಡಿ, ಇಂಟರ್ನೆಟ್ ಸರ್ವರ್ನ ಒತ್ತಡ ತಪ್ಪಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು. ಇದು ಕೂಡ ಪಾಯಿಂಟ್ ಅವರು ಆಲ್ರೆಡಿ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಚಾನ್ಸಸ್ ಕಮ್ಮಿ ಇದೆ. ಈವನ್ ಡೇಟ್ ಎಕ್ಸ್ಟೆನ್ಷನಿಂದು ಕೂಡ ಎಡಿಟ್ ಆಪ್ಷನ್ ಅಂತೂ ಇಲ್ಲವೇ ಇಲ್ಲ. ಸೊ 2 ಡೌಟ್ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊತಿರ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ಯಾರು ಇನ್ನೂ ಎಡಿಟ್ ಆಪ್ಷನ್ ಇದೆ ಮತ್ತು ಇನ್ನೇನಾದ್ರು ಎಕ್ಸ್ಟೆನ್ಷನ್ ಆಗ್ಬೋದೆಲ್ಲ ಅಂದ್ಕೊಂಡಿರ್ತಾರಲ್ವ, ಅವ್ರಿಗೆ ಆದಷ್ಟು ಶೇರ್ ಮಾಡಿ. ನಾನು ಶಾರ್ಟಾಗಿ ಸ್ವೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ, ತುಂಬ ಎಳೆದು ಡ್ರ್ಯಾಗ್ ಮಾಡಿ ವಿಡಿಯೋನ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಸೊ ಇದೇ ಈ ವಿಡಿಯೋದಲ್ಲಿ ನಾನು ಕೊಡಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿತ್ತು. ಎಕ್ಸ್ಟೆನ್ಷನ್ ಮೇ ಬಿ 100ಅಲ್ಲಿ 70% ಕೊಡಲ್ಲ ಅಂತಲೇ ಹೇಳ್ಬೋದು. ಆಲ್ರೆಡಿ ನೀವು ನೋಡ್ಬೋದು 8 ಪಾಯಿಂಟ್, ಹೌದಲ್ವಾ. ಆಮೇಲೆ ಎಡಿಟ್ ಆಪ್ಷನ್ ಅಂತೂ ಇಲ್ಲವೇ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋದ ನೀಡ್ ಇದೆ ಅವರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.